ಇದೇ ಟೈಮು ಅಂತ ಇಲ್ಲ. ನೀವು ಈ ದಿನದಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಬೆಟರು ಅರ್ಲಿ ಮಾರ್ನಿಂಗು ಅಥವಾ ಸಂಜೆ ಒಂದು 6 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ. ಇಲ್ಲ ಅಂದರೆ ಇವಾಗಲೇ ಕಾಲು ಉರಿತಿದೆ. ಮಧ್ಯಾಹ್ನದೆಲ್ಲ ಬಂದರೆ ತುಂಬ ಕಾಲು ಉರಿಯುತ್ತೆ ಈ ಒಂದು ಟಾರ್ ರೋಡಿಗೆ. ಸೊ ಹಂಗಾಗಿ ಸ್ವಲ್ಪ ತಂಪಿರೋ ಟೈಮಲ್ಲಿ ಗಿರಿಪ್ರದಕ್ಷಿಣೆ ಮಾಡಿ. ಸೊ ಇನ್ನೇನು ಸ್ವಲ್ಪ ದೂರ ಇದೆ ಕುಬೇರಲಿಂಗಕ್ಕೆ. ಸೊ ಇಲ್ಲೊಂದು ನಾರಾಯಣನ ಒಂದು ವಿಗ್ರಹ ಇದೆ, ಅದ್ರ ಪಕ್ಕನೇ ದುರ್ಗಿದೇವಿ ವಿಗ್ರಹ ಇದೆ, ತುಂಬಾ ಚೆನ್ನಾಗಿದೆ. ಸೊ ಆನ್ ದ ವೇಯಲ್ಲಿ ಬರ್ತಾ ಹಿಂಗೆ ದರ್ಶನ ಮಾಡ್ಕೊಂಡು ಹೋಗಿ. ಕುಬೇರ ಲಿಂಗ ಆದಮೇಲೆ ಇವಾಗ ನೆಕ್ಸ್ಟ್ ಲಾಸ್ಟ್ ಇರೋದು ಈಶಾನ್ಯ ಲಿಂಗ. ಇಲ್ಲಿಂದ ಈಶಾನ್ಯ ಲಿಂಗಕ್ಕೆ 1.9 ಕಿಲೋಮೀಟರ್ಸ್ ಇದೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಕಾಲು ನೋವ್ತಾ ಇದೆ, ಅಂದರೆ ಕಾಲು ಉರಿತಾ ಇದೆ, ಪಾದ ನಡ್ಕೊಂಡು ಹೋಗ್ತಾ ಇದೆ ನಿಧಾನಕ್ಕೆ. ಇನ್ಮೇಲೆ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಆಲ್ಮೋಸ್ಟ್ 10.1 ಕಿಲೋಮೀಟರ್ಸ್ ಆಗಿದೆ. 4 ಅವರ್ ಆಗಿದೆ ಇವಾಗ ಸ್ಟಾರ್ಟ್ ಮಾಡಿ ಆಲ್ರೆಡಿ. ಸೊ ಅಷ್ಟಲಿಂಗದಲ್ಲಿ ಕೊನೆಯ ಲಿಂಗ ಆಗಿರುವಂತಹ ಈಶಾನ್ಯ ಲಿಂಗ ದರ್ಶನ ಆಯಿತು. ಸೊ ಇಲ್ಲಿಂದ ನಮ್ಮ ಒಂದು ನಡಿಗೆ ಮುಂದುವರಿಯುತ್ತೆ. ಎಲ್ಲಿ ಎಂಡ್ ಮಾಡಬೇಕು ಅಂದರೆ ರಾಜಗೋಪುರದಲ್ಲಿ ಎಂಡ್ ಮಾಡಬೇಕು. ರಾಜಗೋಪುರ ಇರೋದು ಇಲ್ಲಿಂದ ಮತ್ತೆ 1.8 ಕಿಲೋಮೀಟರ್ಸ್ ಇದೆ.